ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋಲಿ ಬೋಟ್ ಕಡೆಯಿಂದ ಹೊಸದಾಗಿ ಚಿಲ್ ವೈಬ್ಸ್ ಅಂತ Bassheads 950 ಅಂತ ಹೊಸದಾಗಿ ಹೆಡ್ಫೋನ್ ಲಾಂಚ್ ಮಾಡಿದರೆ. ಇದು ವೈರ್ಡ್ ಹೆಡ್ಫೋನ್ ಆಗಿದ್ದು ಬಜೆಟ್ ಸೆಗ್ಮೆಂಟಲ್ಲಿ ಕೇವಲ 999 ರೂಪಾಯಿಗೆ ಅಮೆಝಾನಲ್ಲಿ ಸಿಗ್ತಾ ಇದೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಾಕ್ಸ್ನ ಮೇಲೆ ಚಿಲ್ ವೈಬ್ಸ್ ಅಂತ ಈ ರೀತಿಯಾದ ಒಂದು ಎಲ್ಲ ಮೇನ್ ಹೈಲೈಟ್ ಫೀಚರ್ಸ್ಗಳನ್ನ ಕೊಡಿದ್ದಾರೆ. ಸೊ ನಾವು ಡೈರೆಕ್ಟ್ ಪ್ರಾಡಕ್ಟ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಏರ್ಫೋನ್ನ ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು. ಸೈಡ್ ಎಡ್ಜಸ್ ಎಲ್ಲ ನೀವು ನೋಡ್ತಾ ಇದ್ರೆ ಇಲ್ಲಿ ಮೆಟಲ್ನ ಯೂಸ್ ಮಾಡಿರುವಂಥದ್ದು. ಮತ್ತು ಈ ಒಂದು ಏರ್ ಕಪ್ಸ್ ಏನಿದೆ ತುಂಬ ಸ್ಮೂತ್ ಇದೆ. ತುಂಬ ಸ್ಮೂತ್ ಇದೆ. ಕಿವಿಗೆ ತುಂಬ ಕಂಫರ್ಟ್ ಆಗಿ ಕೊಡುತ್ತೆ. ಮತ್ತು ಹೆಡ್ನ ಸೈಡ್ ಮೇಲೆ ಕೂಡ ಲೆದರ್ನಿಂದ ರೆಡಿ ಆಗಿರುವಂಥದ್ದು ಬೋಟ್ ಬ್ರ್ಯಾಂಡ್ ನೇಮ್ ಕೂಡ ನೋಡ್ತಾ ಇದ್ವಿ. ಸೊ ಇದ್ರ ಬಿಲ್ಡ್ ಕ್ವಾಲಿಟಿ ಅಂತ ನನಗೆ ತುಂಬ ಇಷ್ಟ ಆಯಿತು. ಅದು 1,000 ರೂಪಾಯಿ ಒಳಗಡೆ ಇಂಥ ಬಿಲ್ಡ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಇನ್ನು ಇದರ ಡಿಸೈನ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಇದೆ. ಸಿಲ್ವರ್ ಮತ್ತು ಬ್ಲ್ಯಾಕ್ ಕಲರ್ ಇನ್ನಷ್ಟು ಕಾಂಬಿನೇಷನ್ ಕೊಡುತ್ತೆ. ಮತ್ತು ನೀವು ಯಾವಾಗ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ತೀರಾ ತುಂಬ ಸ್ಮೂತ್ ಆಗಿ ಫೋಲ್ಡ್ ಆಗುತ್ತೆ. ನೀವು ಇದನ್ನು ಸರಿಯಾಗಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಎಕ್ಸ್ಟ್ರಾ ನಿಮಗೆ ಇಲ್ಲಿಂದ ಸಿಗ್ತಾ ಇದೆ, ಇದನ್ನು ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಮ ಕಿವಿಗೆ ಪರ್ಫೆಕ್ಟ್ ಆಗಿ ಕೂಡುತ್ತೆ. ಬಟ್ ಈ ಒಂದು ಏರ್ ಕಪ್ಸ್ ಏನಿದೆ ಇದು ಇನ್ನಷ್ಟು ಸ್ವಲ್ಪ ದೊಡ್ಡ ಬೇಕಾಗಿತ್ತು ಅನ್ಸುತ್ತೆ. ಅಂದರೆ ಫುಲ್ ಕಿವಿಗೆಲ್ಲ ಕವರ್ ಆಗ್ತಿತ್ತು. ಇಲ್ಲಿ ನನಗೆ ಇದು ಕಿವಿ ಮೇಲ್ ಕೂಡುತ್ತೆ, ಕಿವಿ ಫುಲ್ ಎಲ್ಲ ಕವರ್ ಮಾಡಲ್ಲ. ಇನ್ನು ಏರ್ ಕಪ್ನ ಹಿಂದಿನ ಭಾಗ 3.5 mm ಹೆಡ್ಫೋನ್ ಜಾಕ್ನ ಎರಡು ಸೈಡ್ ನೋಡ್ತಾ ಇದ್ವಿ. ಈ ಎರಡಕ್ಕೆ ನೀವು 3.5 mm ಹೆಡ್ಫೋನ್ ಜಾಕ್ನ ಕನೆಕ್ಟ್ ಮಾಡಿಕೊಂಡು ಒಂದನ್ನು ನಿಮ್ಮ ಡಿವೈಸ್ಗೆ ಕನೆಕ್ಟ್ ಮಾಡಿಕೊಂಡು ಇದರ ಆಡಿಯೋ ಕ್ವಾಲಿಟಿನ ನೀವು ಮಜಾ ತಗೊಳ್ಬೋದು. ಇನ್ನು ನೀವೇನಾದರೂ ಈ ಒಂದು ಹೆಡ್ಫೋನ್ ಬಗ್ಗೆ ಇದರ ಆಡಿಯೋ ಕ್ವಾಲಿಟಿ ಆಗಿರಲಿ, ಇದ್ರ ಬೇಸ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಕೇಳೋದಾದ್ರೆ 1,000 ರೂಪಾಯಿ ಒಳಗಡೆ ಸೂಪರ್ ಎಕ್ಸ್ಟ್ರಾ ಬೇಸ್ನ ಜೊತೆ ಒಂದು ಹೆಡ್ಫೋನ್ ಲಾಂಚ್ ಮಾಡಿದ್ರೆ, ನಾನು ಇದುವರೆಗೆ 1,000 ರೂಪಾಯಿ ಆಗಲಿ 2,000 ರೂಪಾಯಿ ಆಗಲಿ ಇಷ್ಟೊಂದು ಎಕ್ಸ್ಟ್ರಾ ಮತ್ತು ಹೆವಿ ಬೇಸ್ನ ಜೊತೆ ನಾನು ಯಾವತ್ತೂ ಈ ರೀತಿಯಾದ ಒಂದು ಹೆಡ್ಫೋನ್ನ ಯೂಸ್ ಮಾಡಿಲ್ಲ. ಸ್ಪೆಷಲಿ ನೀವೇನಾದರೂ 1,000 ರೂಪಾಯಿ ಒಳಗಡೆ ಬೇಸ್ ಹೆಡ್ಫೋನ್ನ ಎಕ್ಸ್ಟ್ರಾ ನನಗೆ ಬೇಸ್ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡ್ರೆ ಈ ಒಂದು ಹೆಡ್ಫೋನ್ ನಿಮಗಾಗಿದೆ ಅಂತ ಹೇಳ್ಕೋಬೋದು. ಸೊ ನೀವು ಇದನ್ನು ಬೇಸ್ಗೋಸ್ಕರ ಪರ್ಚೇಸ್ ಮಾಡ್ಕೋಬೋದು. ಇನ್ನು ಇದರ ಆಡಿಯೋ ಕ್ವಾಲಿಟಿ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಇದೆ. ನಾಯ್ಸ್ ಕ್ಯಾನ್ಸಲ್ ಜೊತೆ ಬರ್ತಾ ಇದೆ. ನೀವಾಗ 50% ವ್ಯಾಲ್ಯೂಮ್ ಇಟ್ಕೊಂಡು ನಿಮ್ಮ ಫ್ರೆಂಡ್ ಜೊತೆ ಮಾತನಾಡಬೇಕಾದ್ರೂ ಅವ್ರು ಏನು ಮಾತಾಡ್ತಿದ್ದಾರೆ ಹೊರಗಡೆಯಿಂದ ನಿಮಗೆ ಕೇಳಿಸಲ್ಲ. ಅದು 50% ವ್ಯಾಲ್ಯೂಮ್ನ ಇಟ್ಕೊಂಡು ಮಾತಾಡಬೇಕಾದ್ರೆ. ಇಷ್ಟೆಲ್ಲದ್ರೆ ಕ್ವಾಲಿಟಿ ಕೂಡ ಇಂಟ್ರೆಸ್ಟಿಂಗ್ ಇದೆ. ನನಗೆ ಇದ್ರ ಕ್ವಾಲಿಟಿ ಇಷ್ಟ ಆಯಿತು. ಬಟ್ ಇವ್ರು ಯಾವ ರೀತಿಯಾಗಿ ಬೇಸ್ ಕಡೆ ಜಾಸ್ತಿ ಗಮನ ಕೊಟ್ಟಿದ್ದಾರೆ, ಬೇಸ್ ಯಾವ ರೀತಿಯಾಗಿ ಒಳ್ಳೆಯದಾಗಿ ಮತ್ತು ಪರ್ಫೆಕ್ಟ್ ಆಗಿ ಸಿಗುತ್ತೆ ಅಷ್ಟರ ಮಟ್ಟಿಗೆ ಇದು ಆಡಿಯೋ ಕ್ವಾಲಿಟಿನ ಒಳಗೊಂಡು ಬಂದಿಲ್ಲ ಅನ್ಕೊಳ್ತಾ ಇದ್ದೀನಿ. ಆದ್ರೂ 1,000 ರೂಪಾಯಿ ಒಳಗಡೆ ಇಷ್ಟು ಒಳ್ಳೆಯ ಹೆಡ್ಫೋನ್ ನಿಮ್ಗೆ ಯಾವುದೂ ಸಿಗಲ್ಲ. ಅದು ಕೂಡ ಒಂದು ಒಳ್ಳೆಯ ಬ್ರ್ಯಾಂಡ್ ಜೊತೆ ಕೇವಲ 1,000 ರೂಪಾಯಿಗೆ ಇಷ್ಟು ಬೇಸ್ನ ಜೊತೆ ನನಗೆ ತುಂಬ ಇಷ್ಟ ಆಯಿತು. ಇನ್ನು ನೀವೇನಾದರೂ ಒಂದು ಹೊಸದಾಗಿ ಮೊದಲ ಟೈಮ್ ನೀವೊಂದು ಒಳ್ಳೆ ಹೆಡ್ಫೋನ್ ನನಗೆ ಸಜೆಸ್ಟ್ ಮಾಡಿ ಅಂತ ಇದ್ರೆ ಅಂದರೆ ಅದು ವೈರ್ಡ್ ಹೆಡ್ಫೋನ್ ಅಂದರೆ ನಾನು ಸಜೆಸ್ಟ್ ಮಾಡೋದು ಬೋಟ್ ಮಾತ್ರ. ಮತ್ತು ನಾವು ಇದೇ ರೀತಿಯಾದ ಒಳ್ಳೆ ಪ್ರಾಡಕ್ಟ್ಸ್ಗಳನ್ನ ಮಾತ್ರ ರಿವ್ಯೂ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ಎಷ್ಟರ ಮಟ್ಟಿಗೆ ಇದು ಇಷ್ಟ ಆಯಿತು, ನೀವು ಯಾವುದಾದ್ರೂ ಹೆಡ್ಫೋನ್ನ ಯೂಸ್ ಮಾಡ್ತಿದ್ದೀರಾ ಅಥವಾ ಇದಕ್ಕಿಂತ ಯಾವುದಾದ್ರೂ ನಿಮಗೆ ಒಳ್ಳೆ ಹೆಡ್ಫೋನ್ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ಗೆ ಮರಿಬೇಡಿ. ಮೈ ನೇಮ್ ಇಸ್ ಸೋಮ್ಸ್ and I will catch you in the next one.